ಮೇ 5ರಿಂದ ಮೇ 8ರವರೆಗೆ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ. ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಹಿನ್ನೆಲೆ ಕ್ಲೋಸ್ ಮಾಡಲಿದ್ದಾರೆ. ಅಂತಿಮ ಲೋಡ್ ಟೆಸ್ಟಿಂಗ್ಗೋಸ್ಕರ ವಾಹನ ಸಂಚಾರ ರದ್ದಾಗಿರುತ್ತೆ. ಏಪ್ರಿಲ್ 13ರಿಂದ 17ರವರೆಗೂ ಬಂದ್ ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು. ಈಗ ಮೇ 5 ಬೆಳಗ್ಗೆ 5 ಗಂಟೆಯಿಂದ ಮೇ 8 ಬೆಳಗ್ಗೆ 11 ಗಂಟೆವರೆಗೂ ಕೂಡ ಈ ಫ್ಲೈಓವರ್ ಬಂದ್ ಆಗಿರುತ್ತೆ. ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಪ್ರಯಾಣಿಕರು ಮಾಡ್ಕೊಳ್ಬೇಕಾಗುತ್ತೆ. ಆ ರೂಟಲ್ಲಿ ಡೈಲಿ ಟ್ರಾವೆಲ್ ಮಾಡೋರು ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಏಪ್ರಿಲಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಏಪ್ರಿಲ್ 13ರಿಂದ 17ವರೆಗೂ. ಬಟ್ ಕಾರಣಾಂತರಗಳಿಂದ ಅದನ್ನು ಮುಂದೂಡಿದ್ರು. ಸೊ ಈಗ ಮೇ 5ರಿಂದ ಮೇ 8ರವರೆಗೂ ಕೂಡ ಈ ಫ್ಲೈಓವರ್ ಬಂದ್ ಆಗಿರುತ್ತೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ಈ ಒಂದು ಫ್ಲೈಓವರ್ ನಲ್ಲಿ ಕಾಮಗಾರಿಯನ್ನ ಕೈಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಫ್ಲೈಓವರ್ ನ ಬಂದ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಫ್ಲೈಓವರ್ ನಲ್ಲಿ ಲೋಡ್ ಟೆಸ್ಟಿಂಗ್ ಕಾರ್ಯಗಳನ್ನ ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ನಡೆಸಲಾಗುತ್ತೆ. ಸದ್ಯ ನಾನು ಪೀಣ್ಯ ಫ್ಲೈಓವರ್ ಅಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುವಂತಹ ಒಂದು ಜಂಕ್ಷನ್ ಅಂತ ಹೇಳಿದ್ರೆ ಅದು ಗೊರಗುಂಟೆಪಾಳ್ಯ, ಹಾಗೆ SRS ಆಗಿರ್ಬಹುದು, ಜಾಲಹಳ್ಳಿ ಕ್ರಾಸ್ ಆಗಿರ್ಬಹುದು, ಈ ಎಲ್ಲಾ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಒಂದು ಫ್ಲೈಓವರ್ ನಿಂದ ಬಹಳಷ್ಟು ಸಹಾಯಕ ಆಗ್ತಾ ಇತ್ತು. ಸದ್ಯ ಈ ಒಂದು ಫ್ಲೈಓವರ್ ನಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಕೇಬಲ್ ದುರಸ್ತಿ ಕಾರ್ಯವೂ ಕೂಡ ನಡೆದಿದೆ. ಸೊ ಹೀಗಾಗಿ ಅಂತಿಮ ಲೋಡ್ ಟೆಸ್ಟಿಂಗ್ ಕಾರ್ಯವನ್ನ ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಕೂಡ ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮೇ 5ನೇ ತಾರೀಕಿನ ಬೆಳಿಗ್ಗೆ 5 ಗಂಟೆಯಿಂದ ಮೇ 8ರ 11 ಗಂಟೆವರೆಗೂ, ಬೆಳಿಗ್ಗೆ 11 ಗಂಟೆವರೆಗೂ ಸಂಪೂರ್ಣವಾಗಿ ಅಪ್ಪರ್ ರ್ಯಾಂಪ್, ಲೋವರ್ ರ್ಯಾಂಪ್ ಎರಡು ಭಾಗದಲ್ಲೂ ಕೂಡ ಈ ಒಂದು ಫ್ಲೈಓವರ್ ನ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಈ ಭಾಗದಲ್ಲಿ ಅಂದ್ರೆ ಸರ್ವಿಸ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ಸಂಚಾರಿ ಪೊಲೀಸರು ಕೂಡ ಕೆಲವೊಂದಿಷ್ಟು ಪರ್ಯಾಯ ಮಾರ್ಗವನ್ನ ತಿಳಿಸಿರುವಂತಹದ್ದು. ಪ್ರಮುಖವಾಗಿ ಬೆಂಗಳೂರಿಂದ ನೆಲಮಂಗಲಗೆ ಬರೋದಾದ್ರೆ ಫ್ಲೈಓವರ್ ನ ಕೆಳಭಾಗದಿಂದ NH4 ಏನಿದೆ, ಈ ಒಂದು NH4 ಮೂಲಕ ಸರ್ವಿಸ್ ರಸ್ತೆಗೆ ಹೋಗ್ಬೇಕಾಗುತ್ತೆ. ಅಲ್ಲಿಂದ SRS ಜಂಕ್ಷನ್, ಪೀಣ್ಯ ಪೊಲೀಸ್ ಸ್ಟೇಷನ್ ಜಂಕ್ಷನ್, ಜಾಲಹಳ್ಳಿ ಕ್ರಾಸು, ದಾಸರಹಳ್ಳಿ, 8ನೇ ಮೈಲಿ, ಪಾರ್ಲೇಜಿ ಟೋಲ್ ಸೇರಿದಂತೆ ಆ ಮೂಲಕ ನೆಲಮಂಗಲಗೆ ಹೋಗ್ಬೇಕಾಗತ್ತೆ. ಒಂದು ವೇಳೆ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರೋರಾದ್ರೆ ಅವರು ಕೆನಲ್ ಮೆಟಲ್ ಫ್ಯಾಕ್ಟರಿ ಹತ್ರ ಫ್ಲೈಓವರ್ ಹತ್ತಿ ಫ್ಲೈಓವರ್ ಕೆಳಭಾಗದಲ್ಲಿ NH4 ಅನ್ನ ಪಡ್ಕೊಂಡು ಅಲ್ಲಿಂದ ಸರ್ವಿಸ್ ರಸ್ತೆ, ಅದಾದ ನಂತರ 8ನೇ ಮೈಲಿ, ದಾಸರಹಳ್ಳಿ ಈ ರೀತಿಯಲ್ಲಿ ಬರ್ಬೇಕಾಗತ್ತೆ. ಒಟ್ನಲ್ಲಿ ಏನು ಮಂಗಳವಾರದಿಂದ ಗುರುವಾರದವರೆಗೂ ಕೂಡ ಫ್ಲೈಓವರ್ ಬಂದ್ ಆಗೋದ್ರಿಂದಾಗಿ ಸಾಕಷ್ಟು ಜನ ಕೆಲಸಕ್ಕೆ ಹೋಗೋರು ಈ ಒಂದು ಫ್ಲೈಓವರ್ ನ ಅವಲಂಬಿಸಿರ್ತಾರೆ. ಜೊತೆಗೆ ಪ್ರಮುಖವಾಗಿ ರಾಜ್ಯದ ಪ್ರಮುಖ ಜಿಲ್ಲೆಗಳೇನಿದೆ, ಈ ಎಲ್ಲಾ ಪ್ರಮುಖ ಜಿಲ್ಲೆಗಳಿಗೂ ಕೂಡ ಈ ಒಂದು ಫ್ಲೈಓವರ್ ಒಂದು ರೀತಿಯಲ್ಲಿ ಕನೆಕ್ಟಿವಿಟಿ ಆಗಿರುವಂತದ್ದು. ಜೊತೆಗೆ ಮುಂಬೈಗೆ ಹೋಗೋರು ಕೂಡ ಈ ಒಂದು ಫ್ಲೈಓವರ್ ನ ಬಳಸ್ತಾ ಇದ್ರು. ಸದ್ಯ ಈ ಒಂದು ಫ್ಲೈಓವರ್ ಬಂದಾಗೋದ್ರಿಂದಾಗಿ 5ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕೂಡ ಈ ಒಂದು ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇದು ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೂಡ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ಸಂಚಾರಿ ಪೊಲೀಸರು ಕೂಡ ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅವರು ಕೂಡ ಮತ್ತೊಂದು ಭಾಗದಲ್ಲಿ ಪರ್ಯಾಯ ಮಾರ್ಗವನ್ನು ಕೂಡ ಹುಡುಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಮೇ 5ರಿಂದ ಮೇ 8ರವರೆಗೆ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ. ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಹಿನ್ನೆಲೆ ಕ್ಲೋಸ್ ಮಾಡಲಿದ್ದಾರೆ. ಅಂತಿಮ ಲೋಡ್ ಟೆಸ್ಟಿಂಗ್ಗೋಸ್ಕರ ವಾಹನ ಸಂಚಾರ ರದ್ದಾಗಿರುತ್ತೆ. ಏಪ್ರಿಲ್ 13ರಿಂದ 17ರವರೆಗೂ ಬಂದ್ ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು. ಈಗ ಮೇ 5 ಬೆಳಗ್ಗೆ 5 ಗಂಟೆಯಿಂದ ಮೇ 8 ಬೆಳಗ್ಗೆ 11 ಗಂಟೆವರೆಗೂ ಕೂಡ ಈ ಫ್ಲೈಓವರ್ ಬಂದ್ ಆಗಿರುತ್ತೆ. ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಪ್ರಯಾಣಿಕರು ಮಾಡ್ಕೊಳ್ಬೇಕಾಗುತ್ತೆ. ಆ ರೂಟಲ್ಲಿ ಡೈಲಿ ಟ್ರಾವೆಲ್ ಮಾಡೋರು ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಏಪ್ರಿಲಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಏಪ್ರಿಲ್ 13ರಿಂದ 17ವರೆಗೂ. ಬಟ್ ಕಾರಣಾಂತರಗಳಿಂದ ಅದನ್ನು ಮುಂದೂಡಿದ್ರು. ಸೊ ಈಗ ಮೇ 5ರಿಂದ ಮೇ 8ರವರೆಗೂ ಕೂಡ ಈ ಫ್ಲೈಓವರ್ ಬಂದ್ ಆಗಿರುತ್ತೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ಈ ಒಂದು ಫ್ಲೈಓವರ್ ನಲ್ಲಿ ಕಾಮಗಾರಿಯನ್ನ ಕೈಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು
ಫ್ಲೈಓವರ್ ನ ಬಂದ್ ಮಾಡ್ಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಫ್ಲೈಓವರ್ ನಲ್ಲಿ ಲೋಡ್ ಟೆಸ್ಟಿಂಗ್ ಕಾರ್ಯಗಳನ್ನ ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ನಡೆಸಲಾಗುತ್ತೆ. ಸದ್ಯ ನಾನು ಪೀಣ್ಯ ಫ್ಲೈಓವರ್ ಅಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುವಂತಹ ಒಂದು ಜಂಕ್ಷನ್ ಅಂತ ಹೇಳಿದ್ರೆ ಅದು ಗೊರಗುಂಟೆಪಾಳ್ಯ, ಹಾಗೆ SRS ಆಗಿರ್ಬೋದು, ಜಾಲಹಳ್ಳಿ ಕ್ರಾಸ್ ಆಗಿರ್ಬೋದು, ಈ ಎಲ್ಲಾ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಒಂದು ಫ್ಲೈಓವರ್ ನಿಂದ ಬಹಳಷ್ಟು ಸಹಾಯಕ ಆಗ್ತಾ ಇತ್ತು. ಸದ್ಯ ಈ ಒಂದು ಫ್ಲೈಓವರ್ ನಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಕೇಬಲ್ ದುರಸ್ತಿ ಕಾರ್ಯವೂ ಕೂಡ ನಡೆದಿದೆ. ಸೊ ಹೀಗಾಗಿ ಅಂತಿಮ ಲೋಡ್ ಟೆಸ್ಟಿಂಗ್ ಕಾರ್ಯವನ್ನ ಮೇ 5ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ಕೂಡ ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮೇ 5ನೇ ತಾರೀಕಿನ ಬೆಳಿಗ್ಗೆ 5 ಗಂಟೆಯಿಂದ ಮೇ 8ರ 11 ಗಂಟೆವರೆಗೂ, ಬೆಳಿಗ್ಗೆ 11 ಗಂಟೆವರೆಗೂ ಸಂಪೂರ್ಣವಾಗಿ ಅಪ್ಪರ್ ರ್ಯಾಂಪ್, ಲೋವರ್ ರ್ಯಾಂಪ್ ಎರಡು ಭಾಗದಲ್ಲೂ ಕೂಡ ಈ ಒಂದು ಫ್ಲೈಓವರ್ ನ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಈ ಭಾಗದಲ್ಲಿ ಅಂದ್ರೆ ಸರ್ವಿಸ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ಸಂಚಾರಿ ಪೊಲೀಸರು ಕೂಡ ಕೆಲವೊಂದಿಷ್ಟು ಪರ್ಯಾಯ ಮಾರ್ಗವನ್ನ ತಿಳಿಸಿರುವಂತಹದ್ದು. ಪ್ರಮುಖವಾಗಿ ಬೆಂಗಳೂರಿಂದ ನೆಲಮಂಗಲಗೆ ಬರೋದಾದ್ರೆ ಫ್ಲೈಓವರ್ ನ ಕೆಳಭಾಗದಿಂದ NH4 ಏನಿದೆ, ಈ ಒಂದು NH4 ಮೂಲಕ ಸರ್ವಿಸ್ ರಸ್ತೆಗೆ ಹೋಗ್ಬೇಕಾಗುತ್ತೆ. ಅಲ್ಲಿಂದ SRS ಜಂಕ್ಷನ್, ಪೀಣ್ಯ ಪೊಲೀಸ್ ಸ್ಟೇಷನ್ ಜಂಕ್ಷನ್, ಜಾಲಹಳ್ಳಿ ಕ್ರಾಸ್, ದಾಸರಹಳ್ಳಿ, 8ನೇ ಮೈಲಿ, ಪಾರ್ಲೇಜಿ ಟೋಲ್ ಸೇರಿದಂತೆ ಆ ಮೂಲಕ ನೆಲಮಂಗಲಗೆ ಹೋಗ್ಬೇಕಾಗತ್ತೆ. ಒಂದು ವೇಳೆ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರೋರಾದ್ರೆ ಅವರು ಕೆನಲ್ ಮೆಟಲ್ ಫ್ಯಾಕ್ಟರಿ ಹತ್ರ ಫ್ಲೈಓವರ್ ಹತ್ತಿ ಫ್ಲೈಓವರ್ ಕೆಳಭಾಗದಲ್ಲಿ NH4 ಅನ್ನ ಪಡ್ಕೊಂಡು ಅಲ್ಲಿಂದ ಸರ್ವಿಸ್ ರಸ್ತೆ, ಅದಾದ ನಂತರ 8ನೇ ಮೈಲಿ, ದಾಸರಹಳ್ಳಿ ಈ ರೀತಿಯಲ್ಲಿ ಬರ್ಬೇಕಾಗತ್ತೆ. ಒಟ್ನಲ್ಲಿ ಏನು ಮಂಗಳವಾರದಿಂದ ಗುರುವಾರದವರೆಗೂ ಕೂಡ ಫ್ಲೈಓವರ್ ಬಂದ್ ಆಗೋದ್ರಿಂದಾಗಿ ಸಾಕಷ್ಟು ಜನ ಕೆಲಸಕ್ಕೆ ಹೋಗೋರು ಈ ಒಂದು ಫ್ಲೈಓವರ್ ನ ಅವಲಂಬಿಸಿರ್ತಾರೆ. ಜೊತೆಗೆ ಪ್ರಮುಖವಾಗಿ ರಾಜ್ಯದ ಪ್ರಮುಖ ಜಿಲ್ಲೆಗಳೇನಿದೆ, ಈ ಎಲ್ಲಾ ಪ್ರಮುಖ ಜಿಲ್ಲೆಗಳಿಗೂ ಕೂಡ ಈ ಒಂದು ಫ್ಲೈಓವರ್ ಒಂದ್ ರೀತಿಯಲ್ಲಿ ಕನೆಕ್ಟಿವಿಟಿ ಆಗಿರುವಂತದ್ದು. ಜೊತೆಗೆ ಮುಂಬೈಗೆ ಹೋಗೋರು ಕೂಡ ಈ ಒಂದು ಫ್ಲೈಓವರ್ ನ ಬಳಸ್ತಾ ಇದ್ರು. ಸದ್ಯ ಈ ಒಂದು ಫ್ಲೈಓವರ್ ಬಂದಾಗೋದ್ರಿಂದಾಗಿ 5ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕೂಡ ಈ ಒಂದು ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇದು ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೂಡ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ಸಂಚಾರಿ ಪೊಲೀಸರು ಕೂಡ ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅವರು ಕೂಡ ಮತ್ತೊಂದು ಭಾಗದಲ್ಲಿ ಪರ್ಯಾಯ ಮಾರ್ಗವನ್ನು ಕೂಡ ಹುಡುಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.